ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ದೊಡ್ಡ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅನಾಮಿಕಾ ಶವಗಳ ದಫನ್ ಬಗ್ಗೆ ಫ್ರೀಡಂ ಟಿವಿಗೆ ಲಭಿಸಿದೆ ದ ಬಿಗ್ ಬ್ರೇಕಿಂಗ್ ನ್ಯೂಸ್. ಧರ್ಮಸ್ಥಳದ ಆ ಗುಂಪಿನ ಮೇಲೆ ಎಫ್ಐಆರ್. ಆಗಸ್ಟ್ 6ರ ಘಟನೆ 17ರಂದು ಬಿತ್ತು ಕೇಸ್. ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಪ್ರಕರಣೋತ್ತರ ಸಂಘರ್ಷ. ಪಾಂಗಳ ಕ್ರಾಸ್ನಲ್ಲಿ ಪ್ರಮೋದ್ ಕುಮಾರ್ ಶೆಟ್ಟಿ ಮೇಲೆ ಹಲ್ಲೆ ಆರೋಪ. ಧರ್ಮಸ್ಥಳದ ಕಡೆಯವರು ಎನ್ನಲಾಗಿರುವಂತಹ ಧೀರಜ್ ಕಲ್ಲೆಂ ವಿರುದ್ಧ ಆರೋಪ. ಪ್ರಮೋದ್ ಶೆಟ್ಟಿ ಮತ್ತು ಇತರರ ಮೇಲೆ 30-40 ಜನ ಹಲ್ಲೆ ಮಾಡಿದ್ರಂತೆ. ಬೇವರ್ಸಿ ಅಂತ ಹೇಳಿ ಕೆಟ್ಟ ಮಾತುಗಳನ್ನ ಆಡಿದ್ದಾರೆ, ಬೊಬ್ಬೆ ಹೊಡೆದಿದ್ದಾರೆ. ವಿಠಲ್ ಗೌಡಗೆ ಸೇರಿದ ಮಾರ್ಷಲ್ ಜೀಪ್ ಯೂಟ್ಯೂಬರ್ಸ್ ಓಮ್ನಿ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಧೀರಜ್ ಕಲ್ಲಾ ಸೇರಿ 42 ಮಂದಿ ವಿರುದ್ಧ ದೂರು. ಎಫ್ಐಆರ್ ವಿಚಾರಕ್ಕೆ ಬರುವುದಾದ್ರೆ, ಧರ್ಮಸ್ಥಳದಲ್ಲಿ ನಿಲ್ಲದಂತಹ ಎಫ್ಐಆರ್ ಹಲ್ಲೆ ಕೇಸ್ನಲ್ಲಿ ಯಾರ ಮೇಲೆ ಕೂಡ ಎಫ್ಐಆರ್ ಬಿದ್ದಿದೆ ಅಂತ ನೋಡ್ತಾ ಹೋಗೋಣ. ಆರೋಪಿ ದಿನೇಶ್, ಧೀರಜ್ ಕಲ್ಲಾ, A2 ಆರೋಪಿ ಚಂದನ್ ಕಾಮತ್, A3 ಆರೋಪಿ ರಾಜೇಶ್ ಎಂಕೆ, A4 ಆರೋಪಿ ಪ್ರಭಾಕರ್ ಪೂಜಾರಿ, A5 ಆರೋಪಿ ಕಿಶನ್, A6 ಆರೋಪಿ ಪ್ರೀತಮ್, A7 ಸುಬ್ರಹ್ಮಣ್ಯ, A8 ಶ್ರೀಕಾಂತ್, A9 ನವೀನ್ ಕನ್ಯಾಡಿ, A10 ಸುಪ್ರೀತ್, A11 ಸಚಿನ್ ಕನ್ಯಾಡಿ, A12 ಸುನಿಲ್ ಹಾಗೂ A13 ಅನೂತ್, A14 A14 ರಾಜೇಶ್, A17 ಅಭಿ ಅರಿಗ, A18 ಪ್ರಜ್ವಲ್, A19 ನೀತನ್, A20 ಪ್ರಜ್ವಲ್ ಯಾನೆ, A21 ವಸಂತ್ ಸುವರ್ಣ, A22 ಗೌತಮ್ ಕನ್ಯಾಡಿ, A23 ಅನನ್ಯ ನೇತ್ರಾವತಿ, A24 ಅಜಯ್, A25 ಅಖಿಲೇಶ್, A26 ಸ್ವಸ್ತಿಕ್, A27 ಚಂದ್ರ, A28 ಶಶಿರಾಜ್ ಶೆಟ್ಟಿ, A29 ಸಂದೀಪ್ ರಾಯ್, A30 ಮಂಜುನಾಥ್, A31 ಡಿಸ್ಕೋ ಗಣೇಶ್, A32 ನಿತಿನ್ ಗಣಿಗ, A33 ಪ್ರಭುಯಾನ್ ಡಿ ನಂಬರ್, A34 ಬಾಲಕೃಷ್ಣ, A35 ಸಂದೇಶ್, A36 ಹರ್ಷಿತ್ ಜೈನ್, A37 ಯಕ್ಷಿತ್.
ಧರ್ಮಸ್ಥಳ ಗುಂಪಿನ ಮೇಲೆ ಎಫ್ಐಆರ್ ದಾಖಲೆಯಾಗಿದೆ. ಆಗಸ್ಟ್ 6ರಂದು ಘಟನೆ ನಡೆದಿದ್ದು 17ರಂದು ಕೇಸ್ ಬಿದ್ದಿದೆ. ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ನಡೆದಿತ್ತು. ಪಾಂಗಳದ ಕ್ರಾಸ್ನಲ್ಲಿ ಪ್ರಮೋದ್ ಕುಮಾರ್ ಶೆಟ್ಟಿ ಮೇಲೆ ಹಲ್ಲೆ ಆರೋಪ ಕಂಡು ಬಂದಂತೆ ಧರ್ಮಸ್ಥಳ ಕಡೆಯವರು ಎನ್ನಲಾಗಿರುವಂತಹ ಧೀರಜ್ ಕೆಲ್ಲ ವಿರುದ್ಧ ಆರೋಪ ಕೇಳಿಬಂದಿದೆ. ಪ್ರಮೋದ್ ಶೆಟ್ಟಿ ಮತ್ತು ಇತರರ ಮೇಲೆ 30ರಿಂದ 40 ಜನ ಹಲ್ಲೆಯನ್ನ ಮಾಡಿದಂತೆ ಕೆಟ್ಟ ಶಬ್ದಗಳಿಂದ ನಿಂದಿಸಿ ಒಬ್ಬೆ ಹಾಕಿದ್ರು. ವಿಠಲ್ ಗೌಡ ಸೇರಿದಂತೆ ಹರ್ಷಲ್ ಜೇಪ್ ಹಾಗೂ ಯೂಟ್ಯೂಬರ್ಸ್ ಓಮ್ನಿ ಕಾರ್ ಮೇಲೂ ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಓಮ್ನಿ ಕಾರ್ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಧೀರಜ್ ಕೆಲ್ಲ ಸೇರಿ 42 ಮಂದಿ ವಿರುದ್ಧ ಎಫ್ಐಆರ್ ದಾಖಲೆಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.